ಭಾಗವಹಿಸಿದ್ರು ಸಹಿತ ಆ ರೈತರಿಗೆ ಒಳ್ಳೇದಾಗಲಿ ಅನ್ನೋದು ಎಲ್ಲರ ಅಭಿಲಾಷೆ ಮತ್ತು ಎಲ್ಲರೂ ಅದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ರೈತರ ಡೆವಲಪ್ಮೆಂಟ್ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುವಂಥದ್ದು. ಆದರೆ ಒಬ್ಬರನ್ನೊಬ್ಬರು ಆರೋಪ ಮಾಡೋದ್ರಿಂದಾಗೆ, ವಿಶೇಷವಾಗಿ 30 ವರ್ಷಗಳಿಂದ ಅವರು ಆಳಿದ್ರಿಂದಾಗೆ ಅದು ಆ್ಯಂಟಿ ಇನ್ಕಂಬನ್ಸಿ ಅಂತೀವಿ ನಾವು, ಅದು ಸ್ವಲ್ಪ ಕತ್ತಿಯ ಮೇಲೆ ಆಗ್ಬೋದು ಇನ್ನೋಲ್ಲ ಅಂತೇಳಿ. ಯಾಕಂತಂದ್ರೆ ಹಿಂದಿನ ನೋಡಿರಿ 2014ರಾಗ ಕಾಂಗ್ರೆಸ್ ಆ ರೀತಿ ಸೋಲೋದು ಕಾರಣ ಏನಂದ್ರೆ ಕಳೆದ 50-60 ವರ್ಷಗಳವರೆಗೆ ಆಳಿದರೂ ಅವರು ಈ ದೇಶದ ಪೂರ್ಣ ಪ್ರಮಾಣ ಬಡತನ ಹೋಗಲಾಡ್ಸೋಕ್ಕಾಗಲಿಲ್ಲ, ನಿರುದ್ಯೋಗ ಹೋಗಲಾಡ್ಸೋಕ್ಕಾಗಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲಿಲ್ಲ, ಎಷ್ಟು ಆಗಬೇಕು ಅಷ್ಟು ಆಗಲಿಲ್ಲ. ಇದನ್ನು ನೆಪ ಇಟ್ಕೊಂಡು ಮೋದಿಯವರು ಆಯ್ಕೆ ಆದರು. ಇವತ್ತು ಅದ ಸ್ಥಿತಿ ಇಲ್ಲೇ ಹುಕ್ಕೇರಿ ಏರಿಯಾದಲ್ಲೆಲ್ಲ 30 ವರ್ಷದಿಂದ ನೀವೇನು ಮಾಡಿದಿರಿ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಜಾರಕಿಹೊಳಿ ಜೊತೆಗೆ ಇರುವುದರಿಂದಾಗೆ ಯಾರೂ ಎಷ್ಟು ಏನು ಟೀಕೆ ಮಾಡಿಕೊಳ್ಳಿ, ಇದು ಪಾಯಿಂಟ್ ಭಾಳ ಕೌಂಟ್ ಆಗ್ತದೆ ಅಂತೇಳಿ ಒಂದು ನಂಬಿಕೆ. ಆದರೂ ಜನರಿಗೆ ಗೊತ್ತಲ್ಲಿದೆ ಯಾರು ಏನು ಅಂತೇಳಿ. ಜನರು ಬುದ್ಧಿವಂತರು ಇದ್ದಾರೆ, ಯಾರು ಬಂದರೆ ಏನಾಗಬಹುದು ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ವ್ಯವಸ್ಥಿತವಾಗಿ ಕತ್ತಿ ಅವ್ರ ಕಡೆ ಅವ್ರು ಪ್ರಚಾರ ಮಾಡ್ತಾಯಿದ್ದಾರೆ. ಗೋಕಾಕ್ ತಾಲೂಕರಿಗೆ ಸಹಕಾರ ಸಂಘಗಳು ಹೆಂಗೆ ದಿವಾಳಿ ಇದ್ದಾವೆ ಮಾಡಿದಾವೆ, ಗಂಡಪ್ಪ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸುದ್ದಿಗಳಿದ್ದಾವೆ. ಅಂತ ತೋರಿಸ್ಕೊಂಡು ನೋಡಿ ಹಂಗಾಯ್ತು ನಿಮ್ಮದು ಪರಿಸ್ಥಿತಿ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಎಷ್ಟು ಸರಿನೋ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಲ್ಲಿ ಬಿಟ್ಟಂಥದ್ದು ಬಟ್ ಚರ್ಚೆ ಆಗ್ತಾ ಇದ್ದಾವೆ ಅನ್ನೋದು ಅತ್ಯಂತ ಬಲ್ಲ ಮೂಲಗಳಿಂದ, ನಮ್ಮಲ್ಲರ ಮೂಲಗಳಿಂದ ತಿಳಿದು ಬರ್ತದೆ. ಮತ್ತು ಸಹಸದ ಇವ್ರಿಗೆ ರಾಕ್ಷಸ ಅನ್ನೋಂಥ ಪದ ಪ್ರಯೋಗಿಸಿದಾಗ ಅದು ಇವರು ರಾಕ್ಷಸ ಯಾರು ಅಂತ ಕೇಳಿದಾಗ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ, ಒಟ್ಟಿನಲ್ಲೇ DCC ಬ್ಯಾಂಕ್ ದಿನಗಳ ಎಲೆಕ್ಷನ್ ಸಮಯ ಬಂದಂಗೆ ಈ ರೋಚಕತೆ ಎಲೆಕ್ಷನ್ ಅದು ಹೆಚ್ಚಾಗ್ತಾ ಇದೆ. ಮೊದಲಿಗೆ ಪರೀಕ್ಷೆ ಆಗೋದು ಇಬ್ಬರು ಶಕ್ತಿ ಈ ವಿದ್ಯುತ್ ಸಂಘದಲ್ಲ. ಯಾರು ಗೆದ್ದರೂ ಅವರು DCC ಬ್ಯಾಂಕಿನ ಸಮೀಪ ಇರ್ತಾರೆ ಅನ್ನೋದು ಒಂದು ಮಾತ್ರ ಈಗಿನ ಅಭಿಪ್ರಾಯ. ನಾಳೆದು ಬದಲಾಗ್ಬೋದೇನೋ ನೋಡೋರು. ಯಾಕಪ್ಪ ಅಂತಂದ್ರೆ ಇವತ್ತು ಪ್ರತಿಯೊಂದು ಡೆವಲಪ್ಮೆಂಟು ಚೇಂಜ್ ಆಗ್ತಾ ಇರೋದು ಕಾಲಕ್ಕೆ ತಕ್ಕಂಗೆ ಹಂಗೆ ಆಗ್ಬೋದೇನೋ. ಒಟ್ಟು ಏನೋ ಆಗಲಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S16 ನ್ಯೂಸ್, ಇದು ಹೇ ಸೀತಾರಾಮ್, ಸತ್ಯದ ಕೈಗನ್ನಡಿ ವಂದನೆಗಳು.